ಈಗ ಕೈ ವಿರುದ್ಧ ಬೀದಿಗಿಳಿದಿದ್ದಾರೆ ಮಹಿಳಾ ಮೋರ್ಚಾ. ಸೊ ಯಾವ ವಿಚಾರಕ್ಕಾಗಿ ಏನಾಗಿದೆ? ಕೈ ವಿರುದ್ಧ ಬೀದಿಗಿಳಿಯಲಿದೆ ಬಿಜೆಪಿ ಮಹಿಳಾ ಮೋರ್ಚಾ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರ್ತಾ ಇರುವಂತದ್ದು. ಕೇಂದ್ರದ ನಾರಿ ಶಕ್ತಿ ವಂದನ್ ಮಸೂದೆಗೆ ಹಿನ್ನಡೆಯಾದಂತಹ ಹಿನ್ನೆಲೆ ಮಸೂದೆ ಸೋಲಿಗೆ ಕಾಂಗ್ರೆಸ್ ಮತ್ತೆ ಇಂಡಿಯಾ ಮೈತ್ರಿಕೂಟವೇ ನೇರ ಹೊಣೆಯಾಗಿರುತ್ತೆ. ಕಾಂಗ್ರೆಸ್ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಕಮಲ ಪಡೆ ಸಜ್ಜಾಗಿರುತ್ತೆ. ಸೊ ಕಾಂಗ್ರೆಸ್ ವಿರುದ್ಧ ಬೀದಿಗಿಳಿದಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾ. ಮಹಿಳಾ ವಿರೋಧಿ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ಜನಾಭಿಪ್ರಾಯ ಹೈ ಸೂಚನೆ ಹಿನ್ನೆಲೆ ರಾಜ್ಯಾದ್ಯಂತ ಮಹಿಳಾ ಮೋರ್ಚಾ ಹೋರಾಟವನ್ನು ನಡೆಸ್ತಾರೆ. ಏಪ್ರಿಲ್ 25ಕ್ಕೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮಹಿಳಾ ಮೋರ್ಚಾದಿಂದ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂಥದ್ದು. ಏಪ್ರಿಲ್ 27ರಿಂದ ರಾಜ್ಯದ 224 ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಜಿಲ್ಲಾ ಹಂತದಲ್ಲಿ ಕೈ ವೈಫಲ್ಯ ಬಿಚ್ಚಿಡುವುದಕ್ಕೆ ಸಂಸದರಿಗೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಕೈ ವಿರುದ್ಧ ಬೀದಿಗಿಳಿಯಲಿದೆ ಮಹಿಳಾ ಮೋರ್ಚಾ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಕೇಂದ್ರದ ನಾರಿ ಶಕ್ತಿ ವಂದನ್ ಮಸೂದೆಗೆ ಹಿನ್ನಡೆಯಾಗಿದೆ. ಸೊ ಆ ರೀಸನ್ನಿಂದಾಗಿ ಮಸೂದೆ ಸೋಲಿಗೆ ಕಾಂಗ್ರೆಸ್ ಮತ್ತೆ ಇಂಡಿಯಾ ಮೈತ್ರಿಕೂಟವೇ ರೀಸನ್. ಅದೇ ಕಾರಣ ಕಾಂಗ್ರೆಸ್ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಕಮಲ ಪಡೆ ಸಜ್ಜಾಗಿದೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಜನಾಭಿಪ್ರಾಯ ಮೂಡಿಸೋದಕ್ಕೆ ಹೊರಟಿರುವಂಥದ್ದು. ಹೈ ಸೂಚನೆ ಹಿನ್ನೆಲೆ ರಾಜ್ಯಾದ್ಯಂತ ಮಹಿಳಾ ಮೋರ್ಚಾ ಇದೀಗ ಬೀದಿಗಿಳಿದಿದೆ. ಏಪ್ರಿಲ್ 25ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮೋರ್ಚಾದಿಂದ ಪ್ರೊಟೆಸ್ಟ್. 27ರಿಂದ ರಾಜ್ಯದ 224 ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರೊಟೆಸ್ಟ್ಗೆ ಪ್ಲಾನಿಂಗ್ ಅನ್ನ ಮಾಡಲಾಗಿದೆ. ಜಿಲ್ಲಾ ಹಂತದಲ್ಲಿ ಕೈ ವೈಫಲ್ಯ ಬಿಚ್ಚಿಡುವುದಕ್ಕೆ ಸಂಸದರಿಗೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಸೊ ಸಭೆಗಳು ಚರ್ಚೆಗಳು ಎಲ್ಲವೂ ಕೂಡ ಆದಮೇಲೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ನಾವು ಹಿಂದಕ್ಕಿದ್ದೀವಿ, ಎಲ್ಲಿ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ, ಯಾಕೆ ಈಗ ಆಗ್ತಾ ಇದೆ, ಮಹಿಳಾ ಮೀಸಲಾತಿ ವಿಚಾರ ಬಂದಾಗ ಯಾಕೆ ಯಾವಾಗಲೂ ಕೂಡ ಹಿನ್ನಡೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಆಕ್ರೋಶಭರಿತರಾಗಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಸೊ ಕಾಂಗ್ರೆಸ್ ವಿರುದ್ಧ ಇದೀಗ ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಬಿಜೆಪಿ ಮಹಿಳಾ ಮೋರ್ಚಾ ಕಡೆಯಿಂದ. ಸೊ ಜನಾಭಿಪ್ರಾಯ ಕೂಡ ಮೂಡಿಸೋದಕ್ಕೆ ಸೊ ಏನಾಗ್ತಾ ಇದೆ, ಎಲ್ಲಿ ತಪ್ಪುಗಳಾಗ್ತಾ ಇದೆ, ಯಾಕೆ ಹೀಗ ಆಗ್ತಾ ಇದೆ, ವಿತ್ ರೀಸನ್ ಕೊಡಿ ಅಂತ ಹೇಳ್ಬಿಟ್ಟು ಏಪ್ರಿಲ್ 25ಕ್ಕೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮೋರ್ಚಾದಿಂದ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗಿದೆಯಂತೆ. ಸೊ ಏಪ್ರಿಲ್ 27ರಿಂದ ಮತ್ತೆ ರಾಜ್ಯದ 224 ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರೊಟೆಸ್ಟ್ಗೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಗೊತ್ತಿಲ್ಲ ಈಗ ಪ್ರೊಟೆಸ್ಟ್ ಆಗುತ್ತೆ, ಪ್ರತಿಭಟನೆ ಪ್ಲಾನಿಂಗ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಸಕ್ಸಸ್ ಆಗ್ಬೋದು, ಇಲ್ಲ ಫೇಲ್ಯೂರ್ ಕೂಡ ಆಗ್ಬೋದು. ಮತ್ತೆ ಅದನ್ನು ತಡೆಯುವಂತಹ ಪ್ರಯತ್ನ ಕೂಡ ಈ ಕಡೆ ಅಂದರೆ ವಿತೌಟ್ ಪರ್ಮಿಷನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ತಡೆಯುವಂತಹ ಪ್ರಯತ್ನಗಳು ಕೂಡ ಆಗ್ಬೋದು. ಸೊ ಪ್ರತಿ ಬಾರಿ ಕೂಡ ಯಾಕೆ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ಇದೀಗ ಕಿಡಿಕಾರ್ತಾ ಇದ್ದಾರೆ ಮಹಿಳಾ ಮಣಿಗಳು. ಕಾಂಗ್ರೆಸ್ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಇದೀಗ ಕಮಲ ಪಡೆ ಸಜ್ಜಾಗಿದೆ. ಸೊ ಹಿಂದೆ ಕೂಡ ಸಾಕಷ್ಟು ವಿಚಾರಗಳಿಗೆ ಪ್ರೊಟೆಸ್ಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಜನಾಭಿಪ್ರಾಯ ಮತ್ತೆ ಅವ್ರಿಗೂ ಕೂಡ ವಿಚಾರವನ್ನ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಲಾನಿಂಗ್ಸ್ನ ಸಿದ್ಧತೆಗಳನ್ನ ಮಾಡಿಕೊಂಡ್ರು ಕೂಡ ಎಲ್ಲೂ ಕೂಡ ಸಮಂಜಸವಾದಂತಹ ಉತ್ತರ ಆಗಿರ್ಬೋದು, ನ್ಯಾಯ ಆಗಿರ್ಬೋದು ಸಿಕ್ಕಿರೋದಿಲ್ಲ. ಬಟ್ ನೋಡಬೇಕು ಈ ಬಾರಿ ಮಾಡಿದಂತಹ ಪ್ಲಾನಿಂಗಿಂದ, ಪ್ರೊಟೆಸ್ಟಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟತ್ತಾ, ಏನಾದರೂ ಬದಲಾವಣೆಗಳು ಆಗತ್ತಾ, ಯಾವ ರೀತಿಯಾಗಿ ಪ್ರೊಟೆಸ್ಟ್ ಸಕ್ಸಸ್ ಆಗತ್ತಾ ಅಥವಾ ಫೇಲ್ಯೂರ್ ಆಗತ್ತಾ. ಸೊ ಕಂಪ್ಲೀಟ್ ರಾಜ್ಯಾದ್ಯಂತ ಪ್ರೊಟೆಸ್ಟ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದಾರೆ. ಎಲ್ಲ ರೀತಿಯಾದಂತಹ ಸಿದ್ಧತೆ ಕೂಡ ಆಗಿದೆ. ಕೇಂದ್ರ ನಾರಿ ಶಕ್ತಿ ವಂದನ್ ಮಸೂದೆಗೆ ಹಿನ್ನಡೆಯಾಗಿರುವಂತಹ ಹಿನ್ನೆಲೆ ಮಾಡ್ತಾ ಇರುವಂತಹ ಪ್ರತಿಭಟನೆ. ಸೊ ಕಾಂಗ್ರೆಸ್ ಮತ್ತೆ INDA ಮೈತ್ರಿಕೂಟವೇ ಮೇನ್ ರೀಸನ್. ಅದೆರಡನ್ನೂ ಕೂಡ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ಹೋರಾಟ. ಸೊ ಕಾದು ನೋಡಬೇಕು ಯಾವ ರೀತಿಯಾಗಿ ಹೋರಾಟವನ್ನು ಮುಂದುವರಿಸ್ತಾರೆ. ಇನ್ ಕೇಸ್ ಪ್ರತಿಫಲ ಸಿಗದೇ ಇದ್ರೆ ಏನೆಲ್ಲ ಬದಲಾವಣೆಗಳು ಮತ್ತೆ ಯಾವ ರೀತಿಯಾಗಿ ಇದು ಮತ್ತೊಂದು ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಸೊ ಏಪ್ರಿಲ್ 25ಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರೊಟೆಸ್ಟ್ನ ಪ್ರತಿಭಟನೆಗೆ ಪ್ಲಾನ್ ಅನ್ನು ಮಾಡಿರುವಂಥದ್ದು. ರಾಜ್ಯಾದ್ಯಂತ 224 ಜಿಲ್ಲೆಗಳಲ್ಲೂ ಕೂಡ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಪ್ರೊಟೆಸ್ಟನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಕೈ ವಿರುದ್ಧ ಇದೀಗ ಬಿಜೆಪಿ ಮಹಿಳಾ ಮೋರ್ಚಾ ಬೀದಿಗಿಳಿದು ಪ್ರತಿಭಟಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಕೇಂದ್ರ ನಾರಿ ಶಕ್ತಿ ವಂದನ್ ಮಸೂದೆ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಯಾಕೆ ಹೀಗಾಯಿತು ಅಂತ ಹೇಳ್ಬಿಟ್ಟು ಪ್ರತಿ ಬಾರಿ ಕೂಡ ಹೀಗೆ ಯಾಕಾಗತ್ತೆ, ಇಟ್ಟಂತಹ ಬೇಡಿಕೆಗಳು ಯಾವುದು ಕೂಡ ಈಡೇರೋದಿಲ್ಲ, ಕೊಟ್ಟಂತಹ ಭರವಸೆಗಳು ಈಡೇರೋದಿಲ್ಲ. ಚೆನ್ನಾಗಿತ್ತಾ?